ಕಲಬುರಗಿಯ ಕುಸಿನೂರಿನಲ್ಲಿ ಕಾರ ಹುಣ್ಣಿಮೆ ಸಂಭ್ರಮದಿಂದ ಆಚರಿಸಿದ ರೈತರು ಮತ್ತು ಗ್ರಾಮಸ್ಥರು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಾರ ಹುಣ್ಣಿಮೆ ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿರುವಂತಹ ಹಬ್ಬವಾಗಿದೆ. ಇದು ಉತ್ತರ ಕರ್ನಾಟಕದಲ್ಲಿ, ಅದು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಆಚರಣೆ ಮಾಡುವಂತಹ ಹಬ್ಬವಾಗಿದೆ. ರೈತಾಪಿ ಜನರು ತಮ್ಮ ಎತ್ತುಗಳಿಗೆ, ಕರು, ಹಸುಗಳಿಗೆ ಅಲಂಕಾರಕ್ಕಾಗಿ ಬೇಕಾಗುವ ವಸ್ತುಗಳನ್ನು ಖರೀದಿಸಿ ವಿವಿಧ ಬಣ್ಣಗಳಿಂದ ಸಿಂಗರಿಸಿ ಸಂಭ್ರಮದಿಂದ ಆಚರಿಸುವ ಈ ಹಬ್ಬವು ಮುಂಗಾರು ಮಳೆ ಪ್ರಾರಂಭವಾದ ನಂತರ ಬರುವ ಮೊದಲ ಹಬ್ಬವಾಗಿದೆ. ಕಲಬುರಗಿ ಜಿಲ್ಲೆಯ ಕುಸನೂರು ಗ್ರಾಮದಲ್ಲಿ ಇಂತಹ ಒಂದು ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಇಡೀ ಗ್ರಾಮದ ಜನರು ಸೇರಿಕೊಂಡು ಆಚರಿಸಿರುವುದು ಎಲ್ಲರ ಗಮನವನ್ನು ಸೆಳೆದಿದೆ. ಇಂತಹ ಹಬ್ಬ ಹರಿದಿನಗಳು ಜನರನ್ನ ಒಂದುಗೂಡಿಸಲು ಮತ್ತು ತಮ್ಮ ದಿನನಿತ್ಯದ ಕಷ್ಟ ಕಾರ್ಪಣ್ಯಗಳನ್ನು ಬದಿಗೊತ್ತಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಪ್ರೇರಣೆ ನೀಡುತ್ತದೆ. ಈ ಗ್ರಾಮೀಣ ಸೊಗಡಿನಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಸಂಭ್ರಮಿಸುವುದೇ ಒಂದು ಖುಷಿಯ ಸಂಗತಿಯಾಗಿದೆ. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಪೇಂದ್ರ ಎಂ ಬರ್ಗಾಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕುಸನೂರು. ಈ ಒಂದು ಕಾರುಣ್ಯ ಪ್ರಯುಕ್ತ ನಮ್ಮ ಗ್ರಾಮದ ಕುಸನೂರು ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಗವಿಸಿದ್ದೇಶ್ವರ ಮತ್ತು ಶ್ರೀ ಮಾಳಿಂಗೇಶ್ವರ ಪಾದಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಇಂದು ಎಲ್ಲ ನಮ್ಮ ರಾಜ್ಯದ ರೈತ ಬಾಂಧವರಿಗೂ ಮತ್ತು ನಮ್ಮ ಗ್ರಾಮದ ರೈತ ಬಾಂಧವರಿಗೂ ಕಾರುಣ್ಣಿಮೆಯ ಹೃದಯಪೂರ್ವಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ನಮ್ಮ ಕುಸನೂರು ಗ್ರಾಮ ಪಂಚಾಯತಿಯಿಂದ ನಮ್ಮ ಅಕ್ಷಿವರೆಗೂ ಎಲ್ಲ ಎತ್ಕೋ ಅಂದ್ರೆ ಎಲ್ಲಾ ಸಮಾಜದವರು, ಇಂಥ ಜಾತಿ ಇಂಥ ಧರ್ಮ ಅಂತ ಎಲ್ಲಾ ಧರ್ಮ ಎಲ್ಲ ಜಾತಿ, ಇದೊಂದು ಭಾವೈಕ್ಯತೆಯ ಸಂಕೇತ. ಇದು ಎಲ್ಲ ರೈತರು ತಮ್ಮ ಎತ್ತುಗಳನ್ನು ಬೆಳಿಗ್ಗೆ ಸ್ನಾನ ಮಾಡಿಸಿ ಗೊಳಿಸಿಕೊಂಡು ತಯಾರು ಮಾಡಿ ತಂದು 1 ಗಂಟೆಗೆ ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗಿದೆ. ಸುಮಾರು 5 ಗಂಟೆ ತನಕ ಅಗಸಿವರೆಗೂ ಮೆರವಣಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಮತ್ತು ಸಾಯಂಕಾಲ 5:30ಕ್ಕೆ ನಮ್ಮ ಊರಾಗ ಒಂದು ವಿಶೇಷ ಇದೆ. ಬೇರೆ ಊರಿನಲ್ಲಿ ಗೌಡ್ರು, ಕುಲ್ಕರ್ಣಿಯವರು ಹಿಂಗ ಹರಕಿ ಕರಿ ಇರ್ತಾವ. ನಮ್ಮ ಊರಲ್ಲಿ ಹಂಗಲ್ಲ, ಸಾರ್ವಜನಿಕ ಕರಿ ಇದೆ. ಯಾರು ಬೇಕಾದ್ರೆ ಕರಿ ಕರಿಬಹುದು. ಎತ್ತುಗಳ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ನಮ್ಮ ಸ್ವಂತ ಖರ್ಚಿನಿಂದ ನಾನು ಬಹುಮಾನವನ್ನು ವಿತರಣೆ ಮಾಡುತ್ತೇನೆ. ಮತ್ತು ಅದೇ ರೀತಿಯಾಗಿ ಕರಿ ಹರಿಯೋದ ಕಾರ್ಯಕ್ರಮ ಮುಗಿದ ನಂತರ ಗುಂಡು ಎತ್ತುವ ಸ್ಪರ್ಧೆ ಇರ್ತದ. ಆ ಗುಂಡು ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಅದನ್ನು ನನ್ನ ಸ್ವಂತ ಖರ್ಚಿನಿಂದ ನಾನು ಬಹುಮಾನವನ್ನು ವಿತರಣೆ ಮಾಡುತ್ತೇನೆ. ಮತ್ತು ಇವತ್ತ ಇದು ಎಲ್ಲ ಎತ್ತುಗಳು ಸೇರ್ಬೇಕಾದ್ರೆ ಕೆಲವರ ಶ್ರಮ ಬಹಳ ಅದ. ಬಸವರಾಜ ಡುರ್ಕಿ ಇರ್ಬೋದು, ಶಾಂತಪ್ಪ ಬೆಣ್ಣೂರು ಇರ್ಬೋದು, ಸಿದ್ದಪ್ಪ ಶಾಬಲಿ ಇರ್ಬೋದು, ಮಲ್ಲಯ್ಯ ಸ್ವಾಮಿ ಇರ್ಬೋದು, ಮತ್ತು ರೇವಣಸಿದ್ದಯ್ಯ ಮಡಪತಿ, ಮಂಜು ಬರಗಾಲಿ, ಶಿವು ಕೊಳ್ಳೂರ ಮತ್ತು ನಾಗಪ್ಪ ತಡಕಲ್ಲ, ರೇವಣಸಿದ್ದ ಗುಂಡ್ಗುತ್ತಿ, ರೇವಣಸಿದ್ದ ಚೆಂಗಟಿ, ಶಿವು ಮಾಕೊಂಡಿ ಮತ್ತು ರಮೇಶ್ ತೆಗ್ಗಿನಮನಿ ಸಾವುಕಾರ ಮತ್ತು ಎಲ್ಲ ಭೀಮಶ ಕರಗಾರ, ಶಿವಶರಣಪ್ಪ ಕರಗಾರ ಮತ್ತು ಎಲ್ಲಾರು ನಮ್ಮ ಎಲ್ಲಾ ರೈತರು ಸೇರಿ ಈ ಕಾರ್ಯಕ್ರಮ ಮಾಡಕತ್ತಾರ. ಯಶಸ್ವಿ ಮಾಡ್ಕೊಂಡ್ ಬರ್ತಾ ಇದಾರ. ನಮಗ ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ನಮಗ್ ಬಹಳ ಸಂತೋಷ ಆಗ್ಯದ. ಮತ್ತು ಇವತ್ತ ಮಳಿ ಬಂದು ಮೇದಾಗಿ ಮಳಿ ಚಾಲು ಆಗ್ಯದ. ಇದೊಂದು ರೈತರಿಗೆ ಸಂತೋಷದ ಸುದ್ದಿ ಮತ್ತು ಶುಭ ಸೂಚನೆ. ಮಳೆಗಾಲನು ಈ ವರ್ಷ ಚೆನ್ನಾಗಿ ಆಗಲಿ, ಮಳಿ ಬೆಳಿ ಎಲ್ಲ ರೈತರಿಗೆ ಸಮೃದ್ಧಿಯಾಗಿ ಆಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹಾರೈಸುತ್ತ ಇವತ್ತ ಎಲ್ಲರೂ ಈ ಹಸಿರು ಶಾಲೆ ಸಂಕೇತ ಅಂದ್ರೆ ಅಭಿವೃದ್ಧಿಯ ಸಂಕೇತ. ಅಭಿವೃದ್ಧಿ ಆಗಲಿ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರ್ನು ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಅವ್ರಿಗೆ ಬೆಳೀಲಿ ಅಂತ ಹೇಳ್ತಾ ಎಲ್ಲಾ ದೇವರ ಹತ್ರ ಕೇಳ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸುತ್ತೇನೆ. ಜೈ ಜವಾನ್, ಜೈ ಕಿಸಾನ್. ಸಮಸ್ತ ನಾಡಿನ ಜನತೆಗೆ ನಮ್ಮ ಕುಸನೂರು ಗ್ರಾಮ ವತಿಯಿಂದ ಕಾರುಣ್ಯ ಹಬ್ಬದ ಶುಭಾಶಯಗಳು. ಈ ಕಲಬುರಗಿ ಜಿಲ್ಲೆಯಲ್ಲಿ 3 ಕಿಲೋಮೀಟರ್ ಅಂತರದ ಇರ್ತಂತ ನಮ್ಮ ಕುಸನೂರು ಗ್ರಾಮ ವಿಶೇಷವಾಗಿ ಅಂದ್ರ ಈ ಸುತ್ತಳಿಯಲ್ಲಿ ನಾನು ನೋಡ್ಲಿಕ್ಕಿಲ್ಲ ಅನಿಸ್ತದ ಅಂತ ವಿಜೃಂಭಣೆಲಿಂತ ಮೆರವಣಿಗೆ ಅಂದ್ರ ಗ್ರಾಮ ಪಂಚಾಯತ್ಲಿಂತ ಇಲ್ಲಿವರೆಗೂ ಸಾಮೂಹಿಕ ಮೆರವಣಿಗೆ ಅಂದ್ರ ಬಾಜಿ ಭಜಂತರಲ್ಲಿಂತ ನಾವು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ರೈತರ ಜೀವನಾಡಿ ಅಂದ್ರೆ ಎತ್ತ, ಅದಕ್ಕೊಂದು ಗೌರವ ಕೊಡ್ತೀವಿ ನಾವು. ರೈತರಿದ್ರೆ ದೇಶ, ದೇಶ ಅಂದ್ರೆ ರೈತ. ಅದಕ್ಕ
ನಾವು ಒಳ್ಳೆ ವಿಶೇಷಲಿಂತ ಹಬ್ಬ ಆಚರಿಸ್ತಾ ಬರ್ತಾ ಇದೀವಿ. ಈ ಮೆರವಣಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಕುಷ್ಟನೂರು ಗ್ರಾಮ ಪಂಚಾಯತಿಲಿಂತ ಗ್ರಾಮ ದೇವತೆಯಾದ ಮಹಾಲಕ್ಷ್ಮಿ ದೇವಸ್ಥಾನ ಮೆರವಣಿಗೆ ಮಾಡಿ ಸಾಯಂಕಾಲ ಕರಿ ಹರಿತೀವಿ. ಕರಿ ಹರಿದು ಅದು ಯಾರು ಸಾಮೂಹಿಕ ಕರಿ ಅವರು ಇವರು ಅಂತಿಲ್ಲ, ಯಾರನ್ನು ಕರಿ ಹರಿಬಹುದು. ಅವ್ರಿಗೆ ವಿಶೇಷವಾಗಿ ಸನ್ಮಾನ ಇರ್ತದೆ. ಸನ್ಮಾನ ಆದ ನಂತರ ಮತ್ತ ಆಸ್ ಇಟ್ ಈಸ್ ಮತ್ ಮೆರವಣಿಗೆ ಇರ್ತದೆ, ಮುಗಿಸ್ಕೊಂಡು ಹೋಗ್ತಾರ. ಅದಕ್ಕೆ ನಮ್ಗೆ ಕಟ್ಟ ಒಂದು ಶುಭಾಶಯಗಳು ಏನಪ್ಪಾ ಅಂತ ಗ್ರಾಮದಿಂದ ಸಮಸ್ತ ರಾಜ್ಯ ಶುಭಾಶಯ.